ನಾವು ಕಾರಣ, ನಾವು ವಹಿಸ್ಬೇಕು, ನಾವು ಜವಾಬ್ದಾರಿ ವಹಿಸ್ಬೇಕು. ನನ್ನಿಂದ ಅದು ಆಗ್ತಾ ಇದೆ ಹೇಳ್ಬೇಕು. ಯಾಕೆ ಹೇಳ್ತಾ ಇಲ್ಲ? ಅವರು ಮಾಡೋದು ಇವರು ಮಾಡೋದು ಯಾಕೆ ಹೇಳುದು? ಅದರ ತಪ್ಪುಗಾರ ಯಾರು? ನಾವು ತಪ್ಪುಗಾರ, ಹೌದಲ್ವ? ಯಾರಾದ್ರೂ ಅದಕ್ಕೆ ಉಲ್ಟಾ ಮಾತಾಡ್ಲಿಕ್ಕುಂಟ? ನೀವು ಶಾಂತಿ ದೂತ, ಇಲ್ಲಿ ಇದ್ದೀರಿ, ಶಾಂತಿ ಇಲ್ಲ, ಮ್ಯಾನೇಜರ್ ಇದ್ದಾರೆ, ಡಿಸಿಪ್ಲಿನ್ ಇಲ್ಲ. ಆಗ ಯಾರು ಕಾರಣ? ಯಾರು? ಅದು ಡಿಸಿಪ್ಲಿನ್ ಮಾಡದವರ ಕಾರಣವೋ ಮ್ಯಾನೇಜರ್ ಕಾರಣ? ಮೊದಲು ಹೇಳಿದ್ದೀನಿ, ನಾವೆಲ್ಲ ಮೊದಲು ಅರಿತುಕೊಳ್ಬೇಕು, ನಾವು ಶಾಂತಿ ದೂತರು. ನಮಗೆ ಖಲೀಫಾ ಅಂತೇಳಿ ಒಂದು ಮುಸ್ಲಿಂ ಅಂದ್ರೆ ಅವರು ಒಂದು ಸುಲೈಮಾನ್, ರೆಹಮಾನ್, ಉಸ್ಮಾನ್ ಅಂದ್ರೆ ಮುಸ್ಲಿಂ ಅಲ್ಲ. ಮುಸ್ಲಿಂ ಅಂದ್ರೆ ನಮಗೆ ಒಂದು ಹುದ್ದೆ, ಅದು ಲಾಯರ್ ಅಂತ ಮಾಡ್ತಾರೆ, ಮದ್ದು ಕೊಡ್ತಾರ? ಅಥವಾ ಡಾಕ್ಟರ್ ಹೋಗಿ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾರೆ? ಇಲ್ಲ ಅಲ್ಲ. ಅದೇ ತರ ಮುಸ್ಲಿಂ ಅಂದ್ರೆ ನಮ್ದು ಒಂದು ಹುದ್ದೆ, ಅದು ಆ ಹುದ್ದೆದ ಸರ್. ಶಾಂತಿ ದೂತರು ಶಾಂತಿಯನ್ನು ಹರಡಿಸ್ಬೇಕು. ಹೇಗೆ ಹರಡಿಸ್ತೀರಿ ನೀವು? ಒಬ್ಬೊಬ್ಬರೇ ಆಗ್ತದ ನಿಮ್ಗೆ? ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಒಂದು ಯೂನಿಟಿ ಮಾಡಿ. ಈಗ ನಾವು ಗೌ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಫೆಲಿಸ್ಟೇಟ್ ಮಾಡಬೇಕು, ಎಲ್ಲರಿಗೆ ಫೆಲಿಸ್ಟೇಟ್ ಮಾಡಿ, 1000 ಮದ್ರಸಾ ಕಟ್ಟಿ, 1000 ಮಸೀದಿ ಕಟ್ಟಿ, ನಿಮ್ಮ ಉದ್ದೇಶ ಪೂರ್ತಿ ಆಗ್ತಾ ಇಲ್ಲ. 1400 ವರ್ಷ ಆಯ್ತು, ನಬಿ ಸಲ್ಲಲ್ಲಾಹು ಎಲ್ಲ ಹೇಳಿ ಹೋಗಿದ್ದಾರೆ. ಯಾಕೆ ಅದು ಆಗ್ತಾ ಇಲ್ಲ? ಯಾಕೆ ಅಶಾಂತಿ ಹರಡಿದೆ? ಅದಕ್ಕೆ ಕಾರಣ ಯಾರು? ಕಾರಣ ಹೇಳಿ? ಈಗ ಅದನ್ನು ನಾವು, ಆ ಜುಮೇದಾರಿ ನಮ್ಗೆ ಖಾಲಿ ಕೊಟ್ಟದಲ್ಲ, ನಾವು ಮರಣ ನಂತರ ನಮ್ಗೆ ಅದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಉಂಟಾ ಇಲ್ಲ? ನಮ್ಗೆ ಖಾಲಿ ನಮಾಜ್ ಮಾಡಿದ್ರೆ, ಉಪವಾಸ 30 ಇಟ್ರೆ, ಹಜ್ಜಿಗೆ ಹೋದ್ರೆ, ಮತ್ತೆ ಜಕಾತ್ ಕೊಟ್ರೆ, ಜಕಾತ್ ಕೂಡ ನಾವು ಸರಿ ಕೊಡ್ತಾ ಇಲ್ಲ, ಅದು ವಿಷಯ ನಾವು ಮಾತಾಡೋದಿಲ್ಲ. ನಮ್ಮ ಯಾರ್ದು ಜಕಾತ್ ಕರೆಕ್ಟ್ ಆಗ್ತಾ ಇಲ್ಲ, ಅದು ವಿಷಯ ಬೇರೆ. ಆದ್ರೆ ನಮಾಜ್, ರೋಜಾ, ಜಕಾತ್, ಹಜ್, ಮತ್ತೆ ನಾವು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳ್ತೇವೆ, ಅದೇ ನಮಗೆ ಜನ್ನತಿ ಕರ್ಕೊಂಡು ಹೋಗ್ತದೆ ಅಂತ ನಾವು ಕೇಳಿತಾ ಇದ್ದೇವೆ. ನಮ್ಮ ನೆರೆಕೆರೆಯವನು ನರಕಕ್ಕೆ ಹೋದ್ರೆ ಅದಕ್ಕೆ ನಾನು ಕಾರಣ. ನಾನು ಹೇಳಿದ ನಂತರ ಅವನು ನರಕಕ್ಕೆ ಹೋದ್ರೆ ಅವನು ಕಾರಣ. ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀರ. ಎಣ್ಣೆಯನ್ನು ಕಟ್ಟಿದ್ದು ಯಾಕೆ? ನಮ್ಮಲ್ಲಿ ಹಲವಾರು ಪಂಗಡ, ಹಲವಾರು ಇಲ್ಲಿ ಇದ್ರೆ ನಮಗೆ ಒಬ್ಬರಿಗೊಬ್ಬರು ಯೂನಿಟ್ ಇಲ್ಲ, ಒಗ್ಗಟ್ಟಿಲ್ಲ. ಒಬ್ಬರು ಮಾತಾಡೋದು, ಇಬ್ಬರು ಮಾತಾಡೋದು, ಒಬ್ಬರು ಡಿಸಿಪ್ಲಿನ್ ಮೇಂಟೈನ್ ಮಾಡಲಿಲ್ಲ. ಒಂದು ಮಾತು ಹೇಳ್ತೇನೆ, ನಮ್ಮ ಮುಷ್ತಾಕ್ ಭಾಯಿ ಅವರು ಮಾಡಿದಷ್ಟು ಕೆಲಸ ಯಾವ ತಾಲೂಕಿನಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಸಂಘಟನೆ ಮಾಡಲಿ. ನಿಮ್ಮ ಉಡುಪಿ ಜಿಲ್ಲೆಗೆ, ಎಲ್ಲ ತಾಲೂಕುಗಳಿಗೆ ನಾನು ಮೊದಲು ಕಂಗ್ರ್ಯಾಚುಲೇಷನ್ ಹೇಳ್ತೇನೆ, ಅಲ್ಹಮ್ದುಲಿಲ್ಲಾಹ್ ದುವಾ ಮಾಡ್ತೇನೆ. ಅಲ್ಲಾಹ್ ತಾಲ ನಮಗೆ ಇನ್ನೂ ಮಾಡಲಿಕ್ಕೆ ಶಕ್ತಿ ಉಂಟು. ಆದರೆ ವಿಷಯ ಏನೆಂದರೆ, ನಾವು ಎಲ್ಲ ಮಾಡಿದೆ ಅಂದರೆ ನಮಗೆ ಕೊಂಬು ಬರಬಾರ್ದು. ನಾವು ಕೊಂಬು ತೋರಿಸ್ತಾ ಇದ್ದೇವೆ ಕೆಲವೊಮ್ಮೆ, ಈಗೂ ಅಂತಲೇ ಆಗ್ತದೆ. ಅದು ನಮ್ಮಲ್ಲಿ ಇರಲೇಬಾರ್ದು. ನಮ್ಮ ಒಂದು ನೆರೆಕೆರೆಯಲ್ಲಿ ಯಾರೇ ಇರಲಿ, ನಮಗೆ ಜಾತಿ ಧರ್ಮ ಭೇದ ಭಾವ ಇಲ್ಲ. ನಾವು ಶಾಂತಿ ದೂತರು, ಗೊತ್ತಾಯ್ತಲ್ಲ? ಶಾಂತಿಯನ್ನು ಹರಡಿಸ್ಲಿಕ್ಕೆ ನಮಗೆ ಒಗ್ಗಟ್ಟು ಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲದೆ ಯಾವುದೇ ಕೆಲಸ ಆಗುದಿಲ್ಲ. ನೀವು ಎಂಥದ್ದು ದೊಡ್ಡ ದೊಡ್ಡ ಮಾತಾಡಿ, ಅದು ಫೆಲಿಸ್ಟೇಟ್ ಮಾಡಿ, ಇದು ಮಾಡಿ, ಅವರಿಗೆ ಹೀಗೆ ಮಾಡಿ, 1000 ಇದು ಬಂತು ನಮಗೆ. ಈಗ ಎಲ್ಲ ಮಾಡುವ, ಆದರೆ ಎಲ್ಲ ಮಾಡುವವರು ಯಾರು? ನಾನು ಕೂಡ ಹೇಳಿ ಹೋಗ್ತೇನೆ, ನೀವು ಹೀಗೆ ಮಾಡಿ, ಹಾಗೆ ಮಾಡಿ, ಎಲ್ಲರಿಗೆ ಒಂದೊಂದು ಮೆಡಲ್ ಕೊಡಿ ಹೇಳ್ತಾರೆ, ಒಂದು ಗೋಲ್ಡ್ ಬಿಸ್ಕೆಟ್ ಕೊಡಿ ಹೇಳ್ತಾರೆ. ಹೇಳಲಿಕ್ಕೆ ನನಗೆ ಬಾಯಿ ಉಂಟು, ನಾಲಿಗೆ ಉಂಟು. ನಾಳೆ ಆಗ್ತದ ಅದು ಕೆಲಸ? ಈಗ ನಾನು ಇಲ್ಲಿ ನೋಡಿದೆ, 1000 ಕೆಲಸ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರದ್ದು ದೊಡ್ಡ ದೊಡ್ಡ ಮಾತಾಡ್ತಾರೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಮಾಡುವವರು ಯಾರಪ್ಪ? ನಾನು ಮಾಡಬೇಕು, ನಾನು ಮಾಡ್ತೇನೆ ಅಂತೇಳಿ ಯಾರಾದ್ರೂ ಒಬ್ಬರು ಏನಾದರೂ ಹೇಳಿದಾರ? ಅವರು ಅಶ್ರಫ್ ಭಾಯಿ ಒಂದು ಏನು ಹೇಳಿದ್ರು, ನಾನು ಕ್ರೀಡೆ ಮಾಡ್ತೇನೆ ಅಂತೇಳಿ. ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕು, ಕಾಫಿ ನಾನು ಮಾಡ್ತೇನೆ ಕ್ರೀಡೆ. ಅವರು ಲಾಸ್ಟ್ ಟೈಮ್ ಬ್ಯಾಡ್ಮಿಂಟನ್ ಮಾಡಿದ್ದಾರೆ ಅಶ್ರಫ್ ಭಾಯಿ. ಆ ಥರ ಮುಂದೆ ಒಂದು ಯಾವುದಾದ್ರೂ ಒಂದು ಪ್ರೆಸಿಡೆಂಟ್ ಆಗಲಿ, ನಾನು ಈ ಕಾರ್ಯ ಮಾಡ್ತೇನೆ ಹೇಳಿದಾರ. ವಾಹಿದ್ ಭಾಯ್ ಎದುರು ಬಂದು ಹೇಳಿದರು, ಸಲೀಂ ಭಾಯ್ ನಮ್ಗೆ ಏನಾದರೂ ಒಂದು ಜುಮೇದಾರಿ ಕೊಡಿ, ನಾನು ಅದಕ್ಕೆ ನಿರ್ವಹಿಸಲಿಕ್ಕೆ. ಒಂದು ಜುಮೇದಾರಿ ಕೊಟ್ಟ ತಕ್ಷಣ ಅವರು 2 ದಿನದಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ. ಆ ಪ್ರಾಯದಲ್ಲಿ ಅವರಿಗೆ ನಾವು ಇದು ಕೊಡಬೇಕೇ ಬೇಡ, ಪ್ರಶಂಸೆ ಮಾಡಬೇಕು, ಅವರಿಗೂ ಒಂದು ಚಪ್ಪಾಳೆ ತಪ್ಪಬೇಕು. ಯಾಕೆಂದರೆ ನಾನು ಹೇಳುದು ಯಾಕೆ ಹೇಳ್ತೇನೆ, ನಮ್ಮ ಪೀರುಬಾಯಿ ಇದ್ದಾರೆ, ಎಲ್ಲಿದ್ದಾರೆ ಈಗ? ಪೀರುಬಾಯಿ, ಸಾರಿ. ನಾನು ಹೇಳುದೇನೆಂದ್ರೆ, ನೀವು ಕರೆಕ್ಟಾಗಿ ತಲೆಯಲ್ಲಿ ಇಟ್ಟುಕೊಳ್ಳಿ. ನಮ್ಮ ಹಿರಿಯರು ನಮ್ಮ ಜೊತೆಗಿದ್ದಾರೆ, ಅವರು ನಮ್ಮಿಂದ ಜಾಸ್ತಿ ಓಡಾಡ್ತಾ ಇದ್ದಾರೆ. ಯಾವ ಕೆಲಸದಲ್ಲಿ ನೀವು ಹೇಳಿ, ಪೀರುಬಾಯಿ ಮೊದಲು ಬರ್ತಾರೆ, ನಾನು ಮಾಡ್ತೇನೆ. 2 ದಿನ ಮುಂಚೆ ಇವರು ಕೇರಳದಲ್ಲಿದ್ದಾರೆ, ಪ್ರೂಫ್ ಬೇಕಾದ ವರ್ಷ ಕೇರಳದಿಂದ ಟ್ರೈನ್ನಲ್ಲಿ ಬರ್ತಾ ಇದ್ದಾರೆ. ಇವತ್ತು ನನಗೆ ಕಾಲ್ ಬಂತು, ವಾಹಿದ್ ಭಾಯ್ ಅವರು, ಸಲೀಂ ಭಾಯ್ ಈಗ ನೀವು ನನಗೆ ಅಧ್ಯಕ್ಷ ಅಂತೇಳಿ ಎಲ್ಲ ಘೋಷಿಸಿದ್ದೀರಿ, ಈಗ ಕೆಲಸ ಮಾಡಿದ್ರೆ ನನಗೆ ಆಗುದಿಲ್ಲ, ನನಗೆ ಕುತ್ಕೊಳ್ಳಿ, ಅವರಿಗೆ ಮಲಗಲಿಕ್ಕೆ ಆಗುದಿಲ್ಲ, ಅವ್ರ ಕೆಲಸ ಮಾಡಬೇಕು ಅಂತ ನಮಗೆ ಇದು ಬೇಕು. ಯಾರಾದರೂ ಇಲ್ಲಿ ಆ ಥರ ಮಾಡುವವರಿದ್ದಾರೆ, ಹೇಳಿದ್ದು ಮಾಡುವುದಿಲ್ಲ. ಒಂದೊಂದು ತಿಂಗಳಿನಲ್ಲಿ ಒಂದು ಮೀಟಿಂಗಿಗೆ ಕೂಡ ಕೆಲವರು ಬರಲಿಲ್ಲ. ಈಗ ಕಾರ್ಕಳದ ಪ್ರೆಸಿಡೆಂಟ್ ಬರಲಿಲ್ಲ,
ಯಾಕೆ ಬರಲಿಲ್ಲ ನೀವು ನೋಡ್ಕೊಳ್ಬೇಕು, ಅದರ ಉತ್ತರ ನಮಗೆ ಬೇಕೇ ಬೇಕು. ಈಗ ಇನ್ನೂ ಈ ಥರ ನಡೀಲಿಕ್ಕಿಲ್ಲ. ಮೊದಲು ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೆವು, ಯಾಕೆಂದರೆ ಮೊದಲು ನಮಗೆ ನಮ್ಮ ನಡವಳಿಕೆ ಬೆಳೆಸಬೇಕಿತ್ತು, ನೋಡಬೇಕಿತ್ತು. ಈಗ ನಮಗೆ ಆ ಥರದ ಜನರು ಬೇಡ. ಈಗೋಯಿಸಮ್, ನನ್ನಗೋಸ್ಕರ ಮಾಡೋದು. ನನಗೋಸ್ಕರ ಯಾರಾದರೂ ಮಾಡೋದಾ? ನಾನು ನನಗೋಸ್ಕರ ಮಾಡ್ತಾ ಇದ್ದೆ. ನಾನು ಸಾಯುವವರೆಗೆ ಮಾಡ್ತಾ ಇದ್ದರೆ ನಮಗೆ ಪ್ರಶ್ನೆ ಇರಲಿ ಇಲ್ಲದಿರಲಿ, ಕೇಳಲಿ ಹೇಳಲಿ. ಈಗ ಹೇಳದೆ ಯಾರು ಇವರು 10 ಕೆಲಸ ಮಾಡಲಿ, ನನ್ನ ಹತ್ರ ಹೇಳೋದು ಬೇಡ, ಕೇಳೋದು ಬೇಡ, ನೀವು ಮಾಡಿ ಒಳ್ಳೇದು ಕೆಲಸ. ನಾನು ಯಾವಾಗಲೂ ನನ್ನ ಹತ್ರ ನನಗೆ ರಾತ್ರಿ 10 ಗಂಟೆ ಸಲ ನಾಳೆ ಒಂದು ಮೀಟಿಂಗ್ ಉಂಟು ಬನ್ನಿ ಅಂದರೆ ನಾನು ಬರ್ತೇನೆ. ಗೊತ್ತಾಯ್ತಲ್ಲ, ಅದು ಆ ಥರ ಜಜ್ಬೆ ಇದೆ. ನಾವು ಒಂದು ಕರೆಯುವಾಗಲೂ ನನಗೆ ಮೊದಲು ಇನ್ವಾಲ್ವ್ ಮಾಡಲಿಲ್ಲ, ನಂತರ ಮಾಡಲಿಲ್ಲ. ನಾನು 1 ವರ್ಷ ಕೆಲಸವೂ ಮಾಡೋದಿಲ್ಲ. ನೀವು ಈಗ ಒಮ್ಮೆಲೆ ಜೋಶ್ನಲ್ಲಿ ಒಂದು ಮಾಡುವಾಗ ನಾನು ನಿಮಗೆ ಬೇಡ ಬೇಡ ಮಾಡಬೇಡಿ ಹೇಳ್ತೇನೆ. ಯಾವುದು ಕೆಲಸ ಯಾರಿಗಾದ್ರೂ ನಾನು ಬೇಡ ಹೇಳಿದ್ದೇನೆ? ಯಾವ ಕೆಲಸ ಬೇಡ ಹೇಳಿದ್ದೇನೆ? ಯಾವ ಕೆಲಸಕ್ಕೂ ನಾನು ಬೇಡ ಹೇಳಿದೆ. ಅದಕ್ಕೆ ನಾನು ತುಂಬ ಜಗಳ ಆಗಬೇಕಾಗ್ತದೆ. ಸಲೀಂ ಭಾಯಿ, ನೀವು ಒಂದೇ ದಿನದಲ್ಲಿ ಡಿಸಿಷನ್ ಮಾಡ್ತೀರಿ, 1 ಮಿನಿಟ್ನಲ್ಲಿ ಡಿಸಿಷನ್ ಮಾಡ್ತೀರಿ, ಅದು ಮಾಡಿದ್ದೀರಿ. ಎಲ್ಲ ಪ್ರೋಗ್ರಾಮ್ ನಮ್ಮದು ಲಾಸ್ಟ್ ಮೂಮೆಂಟ್ ಫಟಾಫಟ್. ಮೌಲಾನ ಇದ್ದಾರೆ, ಸಾಕ್ಷಿಯಾಗಿ ಹೇಳಬೇಕು. ಇವತ್ತು ಯಾವುದು ಪ್ರೋಗ್ರಾಮ್ ನೀವು ಟ್ರಸ್ಟಿಯಲ್ಲಿ ಇದ್ದೀರಿ, ಎಷ್ಟು ಗಲಾಟೆ ನಾವು ಮಾಡ್ತೇವೆ ನೀವು ನೋಡಿದರೆ, ಎಷ್ಟು ನಾನು ಸಹಿಸ್ತೇನೆ. ನಾನೊಂದು ಡಿಸಿಷನ್ 1 ನಿಮಿಷದಲ್ಲಿ ಮಾಡಿ, ನಂದು ಅದು ನಾಳೆ ಆಗುದಿಲ್ಲ ಸಾಹೇಬ್ರೆ. ಯಾವುದು ಕೆಲಸ ನೀವು ನಾಳೆಗೆ ಬೇಡಿ, ಅದು ಆಗುದಿಲ್ಲ. ಇಬ್ಲೀಸ್ ಮಾಡಲಿಕ್ಕೆ ಬಿಡುವುದಿಲ್ಲ. ಇವರು ಹೇಳಿದ ತಕ್ಷಣ ಅದೇ ಲೈನ್ನಲ್ಲಿ ಇವರಿಗೆ ಕಾನ್ಫರೆನ್ಸಿಗೆ ತಗೊಂಡು ಹೇಳಿದೆ, ನೀವು ಎಲ್ಲಿದ್ದೀರಿ? ಇವರೇ ಕಾನ್ಫರೆನ್ಸಿಗೆ ತಗೊಂಡು ಎಷ್ಟು ದಿನ ಆಯ್ತು ನಿಮಗೆ ಮಾತಾಡಿ? 1 ನಿಮಿಷದಲ್ಲಿ ಓನ್ಲಿ 1 ಕಾಲ್. ಇವರು ಓಕೆ ಹೇಳಿದ್ರು, ಅವರು ಓಕೆ ಹೇಳಿದ್ರು. ಅವರಿಗೆ ಒಂದು ಕ್ಲಾಸ್ ಇತ್ತು, ಆದರೂ ಅವರು ಇವತ್ತು ಬಿಟ್ಟು ಬಂದಿದ್ದಾರೆ. ಸಲೀಂ ಭಾಯಿ ನಿನ್ನೆ ಅವರಿಗೆ ಹೇಳಿದ್ರು, ವಾಹಿದ್ ಭಾಯಿ ಅವರು ಓಡಾಡಿ ಎಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ರು. 3 ದಿನದಲ್ಲಿ ಒಂದು ಪ್ರೋಗ್ರಾಮ್ ಆಗ್ತದೆ, ಎಷ್ಟು ದೊಡ್ಡ ಪ್ರೋಗ್ರಾಮ್. ಆಗ ಇವರಿಗೂ ಆವಾಗಲೇ ಹೇಳಿದ್ದೇನೆ ಅಲ್ವಾ, ಆವಾಗಲೇ ಹೇಳಿದೆ. ಮತ್ತೆ ಕಾಪಿನವರಿಗೂ ನಾನು ಹೇಳಿದ್ದೇನೆ, ಅವರು ರಾತ್ರಿ ನೋಡಲಿಲ್ಲ ಅಂತ ಮೆಸೇಜ್. ಅದು ನನಗೆ ಏನು ಬೇಸರ ಇಲ್ಲ ಅವರ ಮೇಲೆ. ಅವರು ಇನ್ನೂ ಕ್ರೀಡೆಯದ್ದು ಜುಮ್ಮೆದಾರಿ ತಗೊಂಡಿದ್ದಾರೆ, ಮತ್ತು ಕಮ್ಯುನಿಟಿ ಸೆಂಟರ್ ಮಾಡ್ತೇನೆ ತಗೊಂಡಿದ್ದಾರೆ. ಈಗ ನಾನು ಹೇಳಿದೆ ಅಂದರೆ ನಿಮಗೆ ಜನರಲ್ ಸೆಕ್ರೆಟರಿಗೆ ಯಾರ್ಯಾರು ಕಮಿಟ್ ಮಾಡಿದ್ದಾರೆ 1 ತಾರೀಕಿನವರು, ಅಟ್ಲೀಸ್ಟ್ ಅವರು ನಾನು ಇದು ಮಾಡ್ತೇನೆ ಅಂತ ಅವರಿಂದ ಅವರು ಹೇಳಬೇಕು. ಅದನ್ನು ನೀವು ನನಗೆ ವರದಿ ಕೊಡಬೇಕು. ಈಗ ಅಶ್ರಫ್ ಭಾಯಿ ಕ್ರೀಡೆದು ಹೇಳಿದಾರಲ್ಲ, ಅದು ಕಾಪು ಅಶ್ರಫ್ ಭಾಯಿ ಕ್ರೀಡೆದು ಮಾಡ್ತಾರೆ. ಬ್ರಹ್ಮದವರು ಏನಾದರೂ ಹೇಳಿದ್ದಾರೆ, ಇಲ್ಲಿದ್ದಾರೆ ಎಂತ ಅವರೆಂತ ಮಾಡ್ತಾರೆ? ನೀವು ಎಂತ ಮಾಡ್ತೀರಿ? ಅದೇ ಹೇಳಿದಿರಲ್ಲ, ನಿಮಗೆ ಗೊತ್ತಿಲ್ಲ ಹೇಳಿದ್ದು. ಅವರು ಹೇಳಿದ್ದು ಅವರೇ ಗೊತ್ತಿಲ್ಲದ್ರೆ ಹೇಗೆ ಮಾಡ್ತಾರೆ? ಎಲ್ಲ ಕಾಲಕ್ಕೂ ಸೇರಿ ಬೇರೆ